ಪಯಸ್ ಕೆರೂರ್ ವೀಕ್ಷಕರಿಗೆಲ್ಲ ವಂದನೆಗಳು. 700 ಆಡ್ ಸದಸ್ಯರು ನಾವಾಗಿದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ಏನಪ್ಪ ಉಮೇಶ್ ಅವರು ವಾರದ ಕಥೆ ನಿಲ್ಲಿಸ್ಬಿಟ್ರು ಅಂತ ಅನ್ಕೋಬೇಡಿ. ಖಂಡಿತ ನಾನು ನಿಲ್ಲಿಸಿಲ್ಲ. ಈ ವಾರದ ಕಥೆ ಎಲ್ರಿಗೂ ಹೊತ್ತು ತಂದಿದ್ದೇನೆ. ಏನು ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಸರ್ಗೆ ಒಬ್ಬ ಡ್ರೈವರ್ ಇರ್ತಾನೆ. ಅವರ ಹೆಸರು ಬಂದ್ಬಿಟ್ಟು ಮಣಿವಣ್ಣನ್ ಅಂತ. ಮಣಿವಣ್ಣನ್ ಅತ್ಯಂತ ಅದ್ಭುತ ಡ್ರೈವರ್ ಆಗಿದ್ದ. ಅವರು ಸರ್ ಯಾವಾಗ ಮೀಟಿಂಗ್ ಹೋಗ್ತಾರೋ 10 ನಿಮಿಷ ಮುಂಚೆನೇ ಅವ್ರ ಮನೆ ಬಾಗಿಲಿಗೆ ಬಂದಿರ್ತಿದ್ದ. ಸರ್ ಸಹ ಯಾವುದು ಭೇದ ಭಾವ ಇಲ್ಲದಂಗೆ ಅವರಿಗೆ ಟಿಫನ್ನು, ಊಟ, ಚಹಾ ಎಲ್ಲ ಕೊಡ್ತಾಯಿದ್ರು. ಇವರಿಬ್ಬರ ಸ್ನೇಹ ಬರೇ ಊಟ, ತಿಂಡಿ, ಕಾಫಿ, ಚಹಾಕ್ಕಷ್ಟೇ ಮೀಸಲಾಗಿರಲಿಲ್ಲ. ಒಂದು ದಿವಸ ಪಾರ್ಲಿಮೆಂಟಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಣಿವಣ್ಣನ್ ಕೇಳ್ತಾನೆ ಸರ್ಗೆ, ಸರ್ ಕಲಿಕೆಗೆ ಏಜ್ ಇಲ್ಲ ಅಲ್ವಾ ಅಂತ. ಅದಕ್ಕೆ ಸರ್ ಬರಿತಾ ಕೂತಿರ್ತಾರೆ. ಅಬ್ದುಲ್ ಕಲಾಂ ಸರ್ ಕತ್ತೆತ್ತಿ ಹೇಳ್ತಾರೆ, ಹೌದಪ್ಪ, ಈ ವಿಚಾರ ನನಗೆ ಯಾಕೆ ಬಂತು ಅಂತ. ಇಲ್ಲ ಸರ್, ನನಗೀಗ 58 ಇಯರ್ಸು. ನಿಮ್ಮನ್ನು ನೋಡಿ ನನಗೆ ಇಷ್ಟು ವರ್ಷ ನಿಮ್ಮನ್ನು ಡ್ರೈವರ್ ಆಗಿ ಕೆಲಸ ಮಾಡಿ ನನಗೇನು ಉತ್ಕಟ ಬಯಕೆ ಆಗ್ತಾಯಿದೆ ಅಂದರೆ ನಾನು ಹೆಚ್ಚಿನ ಓದಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಅವಾಗ ಬರೆಯೋದು ಬಿಟ್ಟು ಕ್ಲಾಪ್ಸ್ ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್, ಕಲಿಕೆಗೆ ಏಜ್ ಇಲ್ಲ, ನೀನು ಖಂಡಿತ ಕಲಿ ಅಂತ ಅಬ್ದುಲ್ ಕಲಾಂ ಸರ್ ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ ಮಣಿವಣ್ಣನ್ ಅವ್ರಿಗೆ. ಮಣಿವಣ್ಣನ್ ಹಾಗೆ ಪೋಸ್ಟಲಲ್ಲಿ ಪೂರ್ತಿಯಾಗಿ MA ಮುಗಿಸ್ತಾನೆ, LLB ಮಾಡ್ತಾನೆ, ಜರ್ನಲಿಸಮ್ ಮಾಡ್ತಾರೆ, ಎಲ್ಲ ಮಾಡಿಬಿಟ್ಟು ಕೊನೆಗೆ ಒಂದು ಯೂನಿವರ್ಸಿಟಿಯಲ್ಲಿ ಸೇರ್ತಾರೆ. ಇವತ್ತಿಗೂ ಸಹ ನೀವು ತಿರುಚಿರಾಪಳ್ಳಿ ಹೋದರೆ ಮಣಿವಣ್ಣನವರು ಕೇಳಬಹುದು. ಕಲಾಂ ಬಗ್ಗೆ ಅತ್ಯದ್ಭುತ ಕಥೆಗಳನ್ನು ಅವರು ಹೇಳ್ತಾರೆ. ಈ ಸಣ್ಣ ಕಥೆಯಿಂದ ನಮ್ಗೆ ಏನು ಗೊತ್ತಾಯಿತು ಅಂದರೆ ಕಲಿಕೆಗೆ ಏಜ್ ಇಲ್ಲ ಅಂತ. ಸೊ ನಾವು ಇಷ್ಟೇ ತಿಳ್ಕೊಂಬೋಣ. ನೀವು 40 ಇರಲಿ, 50 ಇರಲಿ, 60 ಇರಲಿ, ನಿಮಗೆ ಓದುವ ಬಯಕೆ ಇತ್ತಂದರೆ ನೀವು ಖಂಡಿತ ನಿಮ್ಮ ಓದನ್ನು ಮುಂದುವರಿಸಿ. ನಮಗೆ ಗೊತ್ತಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ NS ಅನಂತರಾಮು ಸಾಯಿ ಸತ್ಯತಿ ಗ್ರಂಥಕರ್ತರು ತಮ್ಮ 90ನೇ ಇಳಿವಯಸ್ಸಿನಲ್ಲೂ 95ರ ಇಳಿವಯಸ್ಸಿನಲ್ಲೂ ಮೊನ್ನೆ ಒಂದು ಯೂನಿವರ್ಸಿಟಿಯಿಂದ B.Ed ಮಾಡಿದ್ದಾರೆ. ಈ ನನ್ನ ಸಣ್ಣ ಕಥೆ ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಆಯ್ತಂದರೆ ಈ ವಿಡಿಯೋ ಮಾಡಿದ ಸಾರ್ಥಕ. ಧನ್ಯವಾದಗಳು ಸ್ನೇಹಿತರೆ. ಪ್ಲೀಸ್ ಕೀಪ್ ಸಬ್ಸ್ಕ್ರೈಬಿಂಗ್ ಫಾರ್ ಪಯಸ್ ಕೆರೂರ್ ಆ್ಯಂಡ್ ಪ್ಲೀಸ್ ಗಿವ್ ಸಜೆಷನ್. ನಿಮ್ಮ ಪ್ರಶ್ನೆ ಸಾಯಿ ಉತ್ತರಕ್ಕೆ 40-50 ಪ್ರಶ್ನೆಗಳು ಹರಿದು ಬರ್ತಾ ಇದ್ದಾವೆ. ಜನಗಳು ಕೇಳ್ತಾ ಇದ್ದಾರೆ. ಅದನ್ನು ರೆಗ್ಯುಲರ್ಸ್ನ ತಗೊಂಡು ಪ್ಲಸ್ ಎಕ್ಸ್ಟ್ರಾ ಹೊಸಬರನ್ನ ತಗೊಳ್ತಾ ಇದ್ದೀನಿ. ಹೀಗೆ ಮುಂದುವರಿಸೋಣ. ಆ ಸಾಯಿ ದೇವ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ಕಾರ. ಮುಂದಿನ ವಾರ ಮತ್ತೊಂದು ಕಥೆಯನ್ನು ಹೊತ್ತು ಬರುವೆ. ಈ ಕಥೆ ನಿಮಗೆ ಇನ್ಸ್ಪೈರ್ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.